ಮೊದಲನೇದಾಗಿ ನನ್ನ ಎಲ್ಲ ಪತ್ರಕರ್ತ ಬಂಧುಗಳಿಗೆ ಸಂಕ್ರಮಣ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ, ಇವತ್ತಿನ ದಿವಸ ನಮಗೆಲ್ಲರಿಗೂ ಇಲ್ಲಿ ಕರೆದಿದ್ದು ವಿಷಯ ಏನಪ್ಪ ಅಂದರೆ 2024ರ ಲೋಕಸಭಾ ಚುನಾವಣೆಯ ಪ್ರಯುಕ್ತ ನಾನು ಈ ಬಿಜಾಪುರ ಮೀಸಲು ಮತಕ್ಷೇತ್ರದ ಒಬ್ಬ ಪ್ರಬಲ ಆಕಾಂಕ್ಷಿಯಾಗಿದ್ದು, ನಾನು 2023ರಲ್ಲಿ ನನ್ನ ಸರ್ಕಾರಿ ಹುದ್ದೆಗೆ ಸನ್ಮಾನ್ಯ ಶ್ರೀ ನಮ್ಮ ದೇಶದ ಹೆಮ್ಮೆಯ ಪುತ್ರ ನರೇಂದ್ರ ಮೋದಿಜಿಯವರ ಏನು ಸಮಾಜದ ಬಗ್ಗೆ ಕಳಕಳಿ ಇದೆ, ನಮ್ಮ ದೇಶದ ಅಭಿವೃದ್ಧಿಗಾಗಿ ಅವರು ಕೈಗೊಂಡಂಥ ಕಾರ್ಯಗಳು, ಅವರ ಯೋಜನೆಗಳು, ಅದರ ಒಂದು ಪ್ರೇರಣೆಯಿಂದ ನಾನು ನನ್ನ ಸರ್ಕಾರಿ ವೃತ್ತಿ ಜೀವನಕ್ಕೆ ವಿರಾಮ ಹೇಳಿ ಒಂದು ಸಮಾಜ ಸೇವೆ ಮಾಡುವ ಉದ್ದೇಶದಿಂದ ನಾನು ನಮಗೆಲ್ಲರಿಗೂ ಗೊತ್ತಿದ್ದಂಗೆ 2023ರ ನಾಗ್ಟಾನ್ ಮೀಸಲು ಮತಕ್ಷೇತ್ರದ ಪ್ರಬಲ ಆಕಾಂಕ್ಷಿಯಾಗಿದೆ. ಕೊನೆಯ ಕ್ಷಣದಲ್ಲಿ ಕಾಣದ ಕೈಗಳ ಒಂದು ದೃಷ್ಟಿಯಿಂದ, ಅವರ ಕುತಂತ್ರದಿಂದ ನನಗೆ ಟಿಕೆಟ್ ಮಿಸ್ ಆಗಿ ತಮಗೆಲ್ಲರಿಗೂ ಗೊತ್ತಿದೆ. ಸೊ ಅದು ಆದ ನಂತರ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಭಾರತೀಯ ಜನತಾ ಪಕ್ಷದಲ್ಲಿ ನಾನು ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಈಗ ನಮ್ಮ ಪಕ್ಷದ ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ನಾಯಕರು ಹಾಗೂ ರಾಜ್ಯ ನಾಯಕರನ್ನು ನಾನು ಸಂಪರ್ಕ ಮಾಡಿ 2024ರ ಲೋಕಸಭಾ ಚುನಾವಣೆಯಲ್ಲಿ ನಾನು ಬಿಜಾಪುರ ಮೀಸಲು ಮತಕ್ಷೇತ್ರದಿಂದ ಸ್ಪರ್ಧೆ ಮಾಡೋಕ್ಕೆ ನನಗೆ ಇಚ್ಛೆ ಇದೆ ಅಂತಂದಾಗ, ರಾಷ್ಟ್ರೀಯ ನಾಯಕರು ಬಹುತೇಕ ಜನ ತಾವು ಕೆಲಸ ಪ್ರಾರಂಭ ಮಾಡಿರಿ, ನಾವು ನಿಮ್ಮ ಜೊತೆ ಇರ್ತೀವಿ ಅಂತ ಒಂದು ಆಶ್ವಾಸನೆ ಹೇಳಿದ್ದಾರೆ. ಆ ದೃಷ್ಟಿಯಿಂದ 100ಕ್ಕೆ 200% ನನಗೆ ಭಾರತೀಯ ಜನತಾ ಪಕ್ಷದ ಟಿಕೆಟ್ ಸಿಗ್ತದಂತೇಳಿ ಒಂದು ಆಶಾಭಾವನೆ ಇದೆ. ಇಲ್ಲಿವರೆಗೆ ಭಾರತೀಯ ಜನತಾ ಪಕ್ಷದಲ್ಲಿ ಇದು ಯಾವಾಗ ರಿಸರ್ವೇಷನ್ ಆಗಿದೆ ಅಂದರೆ, ಮೊದಲ ಬಳ್ಳೋಳಿ ಇದ್ದಾಗ ಅಷ್ಟೇ, ತದನಂತರ ನಾಗ್ಟಾಣಾಗಿ 20 ವರ್ಷ ಆಯಿತು. ಈಗ ಇದು 4ನೇ ಪೀರಿಯಡ್, MP 4ನೇ ಪೀರಿಯಡು. ಸೊ ಇಲ್ಲಿ ನಮ್ಮ ಸಮಾಜಕ್ಕೆ, ಬಂಜಾರ ಸಮಾಜಕ್ಕೆ ಇಲ್ಲಿವರೆಗೆ ಭಾರತೀಯ ಜನತಾ ಪಕ್ಷದಿಂದ ಟಿಕೆಟ್ ಕೊಟ್ಟಿಲ್ಲ. ಹಾಗಾಗಿ ಈ ಸಲ 100ಕ್ಕೆ 100 ನಮ್ಮ ಸಮಾಜಕ್ಕೆ ನನಗೆ ಟಿಕೆಟ್ ಕೊಡ್ತಾರಂತೇಳಿ ನನಗೊಂದು ಆಶಾಭಾವನೆ ಇದೆ. ಅದೇ ಒಂದು ಆಶಾಭಾವನೆ ಮೇಲೆ ತಮ್ಮ ಮೂಲಕ ಎಲ್ಲ ಜಿಲ್ಲೆಯ ಮತ ಬಾಂಧವರಲ್ಲಿ ನಾನು ವಿನಂತಿ ಮಾಡ್ಕೊಳ್ಳೋದಷ್ಟೇ, ನರೇಂದ್ರ ಮೋದಿಜಿಯವರ ಗೆಲ್ಲಿಸಬೇಕಾಗ್ಯದ. ಅವರನ್ನು 3ನೇ ಬಾರಿ ನಾವು ಪ್ರಧಾನಮಂತ್ರಿಯಾಗಿ ಮಾಡಬೇಕಾಗಿರೋದ್ರಿಂದ ಎಲ್ಲ ಕಾರ್ಯಕರ್ತರು ಹುಮ್ಮಸದಿಂದ ಕೆಲಸ ಮಾಡಬೇಕು. ಉಳಿದ ಈಗ ಭಾಳ ಹತ್ತಿರ ಬಂದಿದ್ದೀವಿ, ಒಂದು ಎಲ್ಲ ಕೂಡ 90-95 ದಿವಸದಲ್ಲಿ ಈಗ ಚುನಾವಣೆ ನಡೀತದೆ. ಚುನಾವಣೆಯಲ್ಲಿ ನರೇಂದ್ರ ಮೋದಿಜಿಯವರು ಪ್ರಧಾನಿ ಆಗಬೇಕು. ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ, ವಿಜೇಂದ್ರನವರ ನೇತೃತ್ವದಲ್ಲಿ ರಾಜ್ಯದ 28ಕ್ಕೂ 28 ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಗೆಲ್ಲಬೇಕಂತ ಏನು ಒಂದು ಸಂಕಲ್ಪ ಇದೆ. ಆ ಸಂಕಲ್ಪದಲ್ಲಿ ನಾವೆಲ್ಲರೂ ಯುವಕರು ಕೈ ಜೋಡಿಸ್ಬೇಕಂತೇಳಿ ಎಲ್ಲರ ಹತ್ರ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ. ಕಲಬುರಗಿ ನಿಮಗೆ ಸಾಮಾಜಿಕ ನ್ಯಾಯ ಅಂತ ಬಂದಾಗ ದಲಿತ ಕೋಟಾದಲ್ಲಿ ಅವ್ರಿಗೆ ಇಲ್ಲಿ ಸಿಗ್ತದೆ ಅಂತ ಯಾವ ಆಧಾರದಲ್ಲಿ ಕೊಟ್ಟಿದ್ದಾರೆ ಸರ್? ಈಗ ವಿಧಾನಸಭಾ ಚುನಾವಣೆಯಲ್ಲಿ ಇಲ್ಲಿ ಬೇರೆ ಸಮುದಾಯಗಳಿಗೆ ಕೊಟ್ಟಿದ್ದಾರೆ ಸರ್. ಅಲ್ಲಿ ಕೊಡಬಾರ್ದಂತ ಏನಿಲ್ಲ ಸರ್. ಯಾಕೆ ಗೆಲ್ಲುವಂಥ ಕುದುರೆ ಬೇಕಾಗಿರೋದ್ರಿಂದ ಮತ್ತು ಯುವಕರು ಇರೋದ್ರಿಂದ ಸ್ವಲ್ಪ ಹೆಚ್ಚಿನ ಓಡಾಟ ಆಗ್ತದೆ. ಎಲ್ಲ ಯುವಕರು ಒಂದಾಗಿ ಕೆಲಸ ಮಾಡ್ತಾರೆ ಅನ್ನೋ ಒಂದು ಆಶಾಭಾವನೆ ಇದೆ ಸರ್. ಈಗ ಖಾಲಿ MP ಗೆಲ್ಲುವ ಕುದುರೆ ಅಲ್ಲ ಅಂತೀರ? ಗೆಲ್ಲುವ ಕುದುರೆ ನಾನು ಅಲ್ಲ ಅಂತ ಹೇಳ್ತಾ ಇಲ್ಲ ಸರ್. ನನಗೆ ನನ್ನ ಆತ್ಮವಿಶ್ವಾಸ ಇದೆ, ನನಗೆ ಟಿಕೆಟ್ ಕೊಡ್ತಾರೆ ಅಂತೇಳಿ. ಅವರ ಸಿಟ್ಟಿಂಗ್ ಇದ್ದಾರೆ, 3 ಕಂಟಿನ್ಯೂ ಗೆಲ್ಕೊಂಡು ಬಂದಾರೆ, ಸೋಲಿಲ್ಲ ಹೊಟ್ಟೆ, ಮತ್ತು ಅವ್ರೇನು ಅಷ್ಟೇನು ವಯಸ್ಸಾಗಿಲ್ಲ. ಹಾಗೆ ಇಟ್ಕೊಂಡ್ರೆ ಮತ್ತು ಅವ್ರು ಕೊಟ್ಟರೆ ಏನು ತಪ್ಪಾಗ್ತೈತೆ ಅಂತ ಕೇಳ್ತಾರೆ. ಕೆಲವರಿಗೆ ಸಾಕಷ್ಟು ಜನ ಈಗ 8ರಿಂದ 10 ಜನ ಗೆದ್ದವರಿಗೆ ಟಿಕೆಟ್ ಮಿಸ್ ಮಾಡ್ತಾಯಿದ್ರು. ಅಂದರೆ ಕೊಡಾಗಿಲ್ಲ ಅಂತ ಭಾವನೆ ಇದೆ ಸರ್. ವಯಸ್ಸಿನ ಕಾರಣ ಆಗಿರ್ಬೋದು ಅಥವಾ ಬೇರೆ ಬೇರೆ ಕಾರಣ ಆಗಿರ್ಬೋದು. ಆ ಒಂದು ನಿಟ್ಟಿನಲ್ಲಿ ಅವ್ರಿಗೆ ಚೇಂಜ್ ಆಗ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಪಕ್ಷದಿಂದ ನಿಮಗೆ ಸಿಕ್ಕಲ್ಲ, ನಮಗೆ ಬೇರೆ ಪಕ್ಷ ಹೋಗ್ತೀರಿ? ಇಲ್ಲ, ಪ್ರಶ್ನೆನೇ ಇಲ್ಲ. ನನ್ನ ಪಕ್ಷದಲ್ಲಿ ನಾನು ಈ ಪಕ್ಷ ನೆಮ್ಕೊಂಡು ಬಂದಿದ್ದೀನಿ, ಈ ಪಕ್ಷದಲ್ಲೇ ಇರ್ತೀನಿ. ನಾನು ಟಿಕೆಟ್ ಕೊಟ್ಟರು ಈ ಪಕ್ಷದಲ್ಲಿ ಇರ್ತೀನಿ, ಕೊಡದೇ ಇದ್ದರೂ ಇದೇ ಪಕ್ಷದಲ್ಲಿ ನಾನು ಕಾರ್ಯಕರ್ತರಾಗಿ ಕೆಲಸ ಮಾಡ್ತೀನಿ. ನೀವೀಗ ಇದಕ್ಕೆ ರಾಜೀನಾಮೆ ಕೊಟ್ಟು ಪಕ್ಷ ಸೇರುವಾಗ ಯಾವ ಭರವಸೆಯನ್ನು ನಿಮಗೆ ಕೊಟ್ಟದ್ದು? ನೀವು ಯಾವ ಬೇಡಿಕೆ ಮೇಲೆ ಸೇರಿದ್ದೀರಿ ಪಕ್ಷಕ್ಕೆ? ನಾನು ಪಕ್ಷ ಸೇರಬೇಕಾದ್ರೆ ಯಾವುದೂ ಬೇಡಿಕೆ ಮಾಡಿದೆ ಸರ್. ನಾನು ಸಾಮಾನ್ಯ ಕಾರ್ಯಕರ್ತನಾಗಿ ಪಾರ್ಟಿಯಲ್ಲಿ ದುಡಿತೀನಿ.
ಸಂದರ್ಭದಲ್ಲಿ ನನಗೆ ನೀವು ನನ್ನ ಅಲ್ಲಿ ಮೀಸಲು ಕ್ಷೇತ್ರದಲ್ಲಿ ನಾನು ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದ್ದೆ. ನಿಮ್ಮ ಜೊತೆ ನಾವು ಯಾವತ್ತೂ ಪಾರ್ಟಿ ನಿಮ್ಮ ಜೊತೆ ಇರ್ತದೆ, ನೀವು ಪಕ್ಷದ ಜೊತೆ ಇರಿ ಅಂತ ಅಷ್ಟು ಹೇಳಿದೆ ಸರ್. ಲಾಸ್ಟ್ ಬಾರಿ ನಿಮಗೆ ಟಿಕೆಟ್ ತಪ್ಪಕ್ಕೆ ಕಾರಣ ಕಾರಣಕೈಗಳನ್ನು ಅದು ಯಾವ ನಿಮ್ಮಲ್ಲೇನಾ ಅಥವಾ ಹೊರಗಡೆ? ನಮ್ಮ ಪಕ್ಷದವರೇ ಸರ್, ನಮ್ಮ ಪಕ್ಷದವರೇ ನನ್ನ ಟಿಕೆಟ್ ತಪ್ಪಿದ್ರು. ಜಿಲ್ಲೆಯ ಎಲ್ಲ ಹಿರಿಯ ರಾಜಕಾರಣಿಗಳು ಅವರೇ ಈ ಸಾರಿ ಟಿಕೆಟ್ ತಪ್ಪಿಸೋದಿಲ್ಲ ಅಂತ ಏನು ಗ್ಯಾರಂಟಿ? ಅದಕ್ಕೆ ನಾವು ಟಿಕೆಟ್ ತಪ್ಪಿಸ್ಬೇಕಂದ್ರೆ ನಮ್ಮನ್ನು ಯಾರು ಟಿಕೆಟ್ ತಪ್ಪಿಸಿದಾರೆ ಅವ್ರ ಟಿಕೆಟ್ ನಾವು ತಪ್ಪಿಸ್ಬೇಕಂತ. ನಿಮ್ಮಲ್ಲಿ ಪಕ್ಷದಲ್ಲಿ ಐತಿ ಭಾಳ ಒಡಕೈತಿ. ಒಡಕೇನಿಲ್ರಿ ಪಕ್ಷ ನೀವು ಹೇಳ್ತೀರಿ, ನಿಮ್ಮ ಕಾಲ ಅವ್ರು ಹೇಳಕ್ತಾರೆ. ಪಕ್ಷ ಯಾರ ಕಾಲೆಲ್ಲ ಹೇಳ್ತೀರಿ, ಪಕ್ಷದಲ್ಲಿ ಕಾರ್ಯಕರ್ತರು ಒಂದು ಬಲಾಢ್ಯವಾದಂಥ ಸಂಖ್ಯೆ ಅದ. ಎಲ್ಲ ಕಾರ್ಯಕರ್ತರು ಗಟ್ಟಿಯಾಗಿ ಕೆಲಸ ಮಾಡ್ತೀವಿ. ಹಾಗಾಗಿ ಇದು ಆಕಾಂಕ್ಷಿಗಳಾಗೋದು ಒಂದು ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಒಳಗೆ ಇದು ನಡೀತದೆ, ನಾನು ಮುಂದೆ ಹೋಗ್ಬೇಕು ನೀನು ಮುಂದೆ ಹೋಗ್ಬೇಕು ಅಂತೇಳಿ. ಬಟ್ ಯಾರಿಗೆ ಪಾರ್ಟಿಯವರು ನಿರ್ಧಾರ ಮಾಡ್ತಾರೆ ಅದ್ರ ಜೊತೆ ನಾವೆಲ್ಲರೂ ಕೂಡ ಹೋಗ್ತೀವಿ. ಸರ್, ಈಗ ಹೇಳು ವರ್ಷಕ್ಕೆ ನನಗೆ ಪಕ್ಷ ಟಿಕೆಟ್ ತಪ್ಪಿಸಿದವರಿಗೆ ನಾನು ತಪ್ಪಿಸ್ಬೇಕನ್ನೋ ಉದ್ದೇಶಕ್ಕಾಗಿ ಅಂತ ಅಂದರೆ ಸಂಸದರೇ ನಿಮ್ಮ ಟಿಕೆಟ್ ತಪ್ಪಿಸಿದ್ದ ಅಂತ. ಒಟ್ಟಾರೆ ಹಿರಿಯ ರಾಜಕಾರಣಿಗಳು ನಮ್ಮ ಜಿಲ್ಲೆಯಿಂದ ನಾವು ತಿಳ್ಕೊಂಡಿದ್ದ ಮಟ್ಟಿಗೆ ನಮ್ಮ ಟಿಕೆಟ್ ತಪ್ಪಕ್ಕೆ ಎಲ್ಲ ಹಿರಿಯ ನಾಯಕರ ಒಪ್ಪಿಗೆ ಇತ್ತು, ನಾವು ಟಿಕೆಟ್ ಕೊಡ್ಬೇಕಂತೇಳಿ. ಗೆಲ್ಲುವುದಂತೇಳಿ ಎಲ್ಲ ಸಮೀಕ್ಷೆಗಳ ಆಧಾರದ ಮೇಲೆ ನಮ್ಮ ಸ್ಟೇಟ್ ಇಂಟಾಗಿರ್ಬೋದು ಅಥವಾ ನ್ಯಾಷನಲ್ ಇಂಟಾಗಿರ್ಬೋದು ಎಲ್ಲ ಮಾಹಿತಿನೂ ಕಲೆಕ್ಟ್ ಮಾಡಿಕೊಂಡೆ ನಾನು ಟಿಕೆಟ್ ಕೊಡ್ಬೇಕಂತೇಳಿ ನಿರ್ಧಾರ ಇತ್ತು. ಮತ್ತೇನೋ ಹಂಗೆ ನಮ್ಮ ಟೈಮ್ ಖರಾಬ್ ಗೊತ್ತಿಲ್ಲ, ಬಟ್ ಕೆಲವೊಬ್ಬರ ಕುತಂತ್ರದಿಂದ ನನ್ನ ಟಿಕೆಟ್ ಮಿಸ್ ಆಗಿದೆ. ಗೋಪಾಲ್ ಕಾರಜೋಳ ಅವ್ರಿಗೂ ಅದೇ ಕುತಂತ್ರದಿಂದ ತಪ್ಪಿಸಿದ್ರು, ಇಲ್ಲಂದ್ರೆ ಅವ್ರು ನಿಂತಿದ್ರೆ ಪಕ್ಕ ಗೆಲ್ತಿದ್ರು ಅಂತ ಹೇಳ್ತಾರೆ. ಅಲ್ಲ, ನಾ ಹೇಳ್ತೀನಿ ಗೋಪಾಲ್ ಕಾರಜೋಳ ಅವ್ರಿಗೆ ಕೊಟ್ಟರು ಗೆಲ್ತಿದ್ರು, ಮಹೇಂದ್ರ ನಾಯ್ಕ ಕೊಟ್ಟರು ಗೆಲ್ತಿದ್ರು. ಹೊಸಬರು ಏಕದಮ್ ಈ ಕ್ಷೇತ್ರಕ್ಕೆ ಸಂಬಂಧ ಇಲ್ಲಾರ್ದವ್ರಿಗೆ ಕೊಟ್ಟಿದ್ದರಿಂದ ಸ್ವಲ್ಪ ನಮಗೆ ಹಿನ್ನಡೆ ಆಯಿತು. ಯಾಕಂದ್ರೆ ಆ ಶಾರ್ಟ್ ಟೈಮ್ನಾಗ ಅವ್ನಿಗೆ ಎಲ್ಲ ಕಡೆನೂ ಪಾಪ ಹೋಗಿ ರೀಚ್ ಆಗೋಕ್ಕಾಗಲಿಲ್ಲ. ಮತ್ತು ಯಾರು ಜವಾಬ್ದಾರಿ ತೊಗೊಂಡು ಬಂದಿದ್ರು, ನಾವು ಇದನ್ನು ಗೆಲ್ಲಿಸ್ತೀವಿ, ಇದನ್ನು ನಾವೆಲ್ಲ ಮೂಲಗಳಿಂದ ನಾವು ಅವ್ರಿಗೆ ಸಹಾಯ ಮಾಡ್ತೀವಿ ಅನ್ನೋರು ಅವ್ರು ಯಾರೂ ಮುಂದೆ ಬರಲಿಲ್ಲ. ಈ ಚುನಾವಣೆಗೆ ಸರ್ ಭೇಟಿಯಾಗಿತ್ತು ಸರ್, ಅದೇ ಕೇಂದ್ರ ನಾಯಕರಿಗೆ ಭೇಟಿಯಾಗಿದ್ದ ನಂತರ ಅವರು ಗ್ರೀನ್ ಸಿಗ್ನಲ್ ಕೊಟ್ಟ ನಂತರ ನಾನು ಇವತ್ತು ಮಾಧ್ಯಮದ ಮುಂದೆ ಬಂದೆ ತಮ್ಗೆ ಹೇಳ್ತಾ ಇದ್ದೆ ಸರ್. ಇಲ್ಲಾಂದ್ರೆ ನನಗೆ ಭಾಳಷ್ಟು ಜನ ಫೋನ್ ಮಾಡಿ ಯಾಕ್ರಿ ಸುಮ್ ಕೂತೀರಿ ಅಂತ ಕೇಳ್ತಾಯಿದ್ರು. ಸೊ ಎಲ್ಲಿಯವರಿಗೆ ನಾವು ಹಿರಿಯರಿಗೆ ಭೇಟಿಯಾಗಿ ನಮ್ಮ ಏನು ಪಕ್ಷದ ವರಿಷ್ಠರು ಅದಾರ ಅವ್ರಿಗೆ ಭೇಟಿಯಾಗಿದ್ದ ನಂತರನೇ ಇದು ಮಾಡ್ತಾರೆ. ಜಿಗಜಿಣಿಗೆಯವರೇ ಮುಂದುವರೆದ್ರೆ ನೀವು ಎಲೆಕ್ಷನ್ ಮಾಡ್ತೀರೋ ಅಥವಾ ಖಂಡಿತವಾಗ್ಲೂ ಮಾಡ್ತೀವಿ ಸರ್. ಜಿಗ್ಜಿನಿಸ್ ಯಾರು ಕೊಟ್ಟರು ಮಾಡ್ತೀವಿ, ನಾವು ಬಿಟ್ಟು ಬೇರೆ ಯಾರು ಕೊಟ್ಟರು ಮಾಡ್ತೀವಿ. ಪಕ್ಷದ ಜೊತೆ ನಾವು ಇರ್ತೀವಿ. ಪಕ್ಷ ನಮಗೇನು